ಅದು ಪೂರ್ವಾಗ್ರಹ ಪೀಡಿತವಾಗಿರೋದು, ದ್ವೇಷದಿಂದ ಕೂಡಿರೋದು, ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದನೆ. ಅವರು ಹೇಳಿದ್ದಾರೆ, ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತೆ ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ, ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿ ಅಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಅದು. ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರ್ಗೆ ಭಾವಿಸುತ್ತಿದ್ದಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ. ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕರ್ಗೆ ದೃಷ್ಟಿಯಲ್ಲಿ ಅಪರಾಧವಾ? ಜಾತೀಯತೆ, ಅಸ್ಪೃಶ್ಯತೆ, ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಶಾಖೆಗೆ ಬನ್ರಿ, ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತಲಾರು ನೋಡಿ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದ್ರೆ, ಬದಲಾಗಬೇಕಾಗಿರೋ ನೀವು, ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನ. ರಾಷ್ಟ್ರಭಕ್ತಿ ಇಲ್ಲದೆ ಇದ್ರೆ ಅಂದರೆ ಇನ್ನೇನು ಬೆಳೆಯುತ್ತೆ ಆ ಜಾಗದಲ್ಲಿ? ನೀವು ಯೋಚನೆ ಮಾಡಬೇಕು. ಶಾಲೆಗಳಲ್ಲೂ, ಎಲ್ಲ ಶಾಲೆಗಳಲ್ಲೂ ಕಲಿಸಲಾಗದೇ ಇರುವಂಥ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನ ಸಂಘ ನಿಶುಲ್ಕವಾಗಿ ಕೊಡುತ್ತೆ ಅನ್ನೋದು ಯಾರಿಗೆ ದೇಶಭಕ್ತಿ ಇರುತ್ತೋ ಅವರಿಗೆ ಅದೊಂದು ಹೆಮ್ಮೆ ಪಡುವ ಸಂಗತಿ. ಯಾರ ಮನಸ್ಸಿನಲ್ಲಿ ದೇಶಭಕ್ತಿ ಇರಲ್ಲ, ಯಾರ ಮನಸ್ಸಿನಲ್ಲಿ ಕೇವಲ ಓಟಿನ ಭಕ್ತಿ ಇರುತ್ತೆ, ಅವರು ಮಾತ್ರ ಸಂಕಟ ಪಡ್ತಾರೆ. ನಂಗೊಂದು ಆಶ್ಚರ್ಯ ಅಂದರೆ, ಪ್ರಿಯಾಂಕರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಇದ್ದು ಬಿಡ್ತಾರೆ. ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ. ಪತ್ರಕರ್ತರು ಹೇಳಿದ್ರು ಅದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ಲಿಕ್ಕೆ ಹೊರಟರು. ಆಮೇಲೆ FIR, ಸಾರ್ವಜನಿಕ ಒತ್ತಡ, ಮಾಧ್ಯಮದವರು ಸತ್ಯವನ್ನು ಬಿತ್ತರಿಸಿದ ನಂತರ FIR ದಾಖಲಾಯಿತು. ಇವತ್ತಿಗೂ ಅವರ ಪಕ್ಷದ ಒಬ್ಬ ಜವಾಬ್ದಾರಿಯುತ ಸಂಸದ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ SIT ಮುಂದೆ ಹೋಗಿ ಸ್ಟೇಟ್ಮೆಂಟೇ ಕೊಡಿಲ್ವಂತ. SIT ಮುಂದೆ ಸ್ಟೇಟ್ಮೆಂಟೇ ಕೊಡಲಿಲ್ಲ. ಈ ವಿಷಯದಲ್ಲಿ ಇವ್ರ ಬಾಯಿಯಿಂದ ಮಾತೇ ಬರಲ್ಲ. ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ, ಕಿವಿ ಇದ್ದು ಕೇಳಿಸ್ಲಾರ್ದವರಂತೆ ಇರುವ ಜಾಣ್ಮೆ ಪ್ರಿಯಾಂಕರ್ಗೆ ಅವರಿಗಿದೆ. ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆ ಒಳಗೆ ಯಾಕಿಷ್ಟೊಂದು ದ್ವೇಷ?